ಓಂ ಶ್ರೀ ಗುರುಭ್ಯೋ ನಮಃ. ಗಾತಂ ಯಜ್ಞಾಯ ಗಾತಂ ಯಜ್ಞಪದೇಂ ದೈವೀಃ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷೇಭ್ಯಃ ಮೂರ್ಧಂ ಜಿಗಾತು ಬೇಸ. ಓಂ ಶಾಂತಿ ಶಾಂತಿ. ಬನ್ನಿ ಅಮ್ಮ, ಕಳಸದ ನೀರು ಹಾಕಿ. ಹರಿ ಓಂ ಸಹಸ್ರಧೀರ್ ಸಂಪುರುಷಂ ಸಹಸ್ರಾಂಗಂ ಸಹಸ್ರನಾಥಃ ಅತ್ಯಧಿಕತ ಸಾಂಗಲಂ ಪುರುಷ ಕೇವೇನ ಅತ್ಯಧಿಕತ ಸಾಂಗಲಂ ಪುರುಷ ಕೇವೇನಕಂ ಸರ್ವಂ ಶತಸಾಂಗಲಂ ಪುರುಷ ಕೇವೇನಕಂ ಸರ್ವಂ ಪುಂಡರೀಕಾಕ್ಷಂ ಸಭಾಭ್ಯಾಂ ತದಶ್ರುತಿಃ. ಓಂ ಶಾಂತಿರಸ್ತೋ ಪುಷ್ಟಿರಸ್ತೋ ತುಷ್ಟಿರಸ್ತೋ ವೃದ್ಧಿರಸ್ತೋ ವಿದ್ಯುಮಸ್ತೋ ಆಯುಷ್ಯಮಸ್ತೋ ಆರೋಗ್ಯಮಸ್ತೋ ಶುಭಂ ಕರ್ಮಾಸ್ತೋ ಧನಧಾನ್ಯ ಸಮೃದ್ಧಿರಸ್ತೋ ಇಷ್ಟ ಸಂಪದಸ್ತೋ ಅಲಹರ ವಿನೋದ್ಯರಸ್ತೋ ಮಾಸ್ತೋ ಧನಧಾನ್ಯ ಸಮೃದ್ಧಿರಸ್ತೋ ಇಷ್ಟ ಸಂಪದಸ್ತೋ ಅಲಹರ ವಿನೋದ್ಯರಸ್ತೋ. ಓಂ ದಕ್ಷಿಣಾದಂ ವಿಘ್ನಪತಯೇ ಶಬ್ದದತ್ವೇ. ಓಂ ಶಾಂತಿ ಶಾಂತಿ. ಸಾಂಗಲಂ ಪುರುಷ ಕೇವೇದಕಂ ಸರ್ವಂ ಶತಮಾನಂ ಭವತಿ ತದಾಯುಷ ಪ್ರತಿಷ್ಠಿಯಾಯುಷ್ಯೇಂದ್ರಿಯ ಪ್ರತಿಷ್ಠಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಪ್ರತ್ಯಮಿಷ್ಠಾಯ ಗಾತಂ ಯಜ್ಞಪದೇ ದೈವೀಃ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮಾನುಷಂ ಮೂರ್ಧಂ ಜಿಗಾತು ಬೇಸಜಂ ಸನ್ನಾಸ್ತು ದಿವನೇಹಂ ಚತ್ಯತಶ್ಪದೇ. ಗಾತಂ ಯಜ್ಞಾಯ ಗಾತಂ ಯಜ್ಞಪದೇ ದೈವೀಃ ಸ್ವಸ್ತಿ. ಹಲೋ, ನಮ್ಮ ಹುಡುಗ ಇಲ್ಲಿ ಕಳ್ಸಿದ್ ಸ್ನಾನ ಕೂತಿದ್ದಾನೆ. ನಿಮ್ ಹುಡುಗಿ ರೆಡಿನಾ? ಸೇಮ್ ಟು ಸೇಮ್. ನಮ್ಮ ಹುಡುಗಿನೂ ಈಗ ತಾನೇ ಕೂತಿದ್ದಾಳೆ. ನಮ್ಮಮ್ಮ ಹೇಳ್ತಾ ಇದ್ರು, ಆಗಿನ ಕಾಲದಲ್ಲಿ ಈ ಫೋನ್ ಎಲ್ಲ ಇರ್ಲಿಲ್ವಲ್ಲ, ಹೆಣ್ಣು ಗಂಡಿನ ಕಡಿಯೋರು ಇಬ್ರು ಮಾತಾಡ್ಕೊಂಡು ಅದೇ ಸಮಯಕ್ಕೆ ಸರಿಯಾಗಿ ಕಳ್ಸದ್ ಸ್ನಾನ ಮಾಡ್ತಿದ್ರಂತೆ. ಈಗ ಅದೆಲ್ಲ ತೊಂದರೆ ಇಲ್ಲ. ಅರಿಶಿನ ಕುಂಕುಮದಿಂದ ಸ್ನಾನ ಮಾಡೋದು ಮೈ ಶುದ್ಧಿ ಆಗುತ್ತೆ ಅನ್ನೋ ನಂಬಿಕೆಯಿಂದ. ಹೌದೌದು, ಅರ್ಶನ ಆಂಟಿಬಯೋಟಿಕ್ ಅಲ್ವಾ, ಅದಕ್ಕೆ. ಅದೆಲ್ಲ ಗೊತ್ತಿಲ್ಲ. ಇದು ಮಾಡಿದ್ರೆ ಮಕ್ಕಳಿಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ಇದೆ. ಸರಿ, ಹಾಗಾದ್ರೆ ನಾವಿಲ್ಲಿ ಶುರು ಮಾಡಿದೀವಿ. ಸರಿ ಸರಿ ಸರಿ, ಬಾಯ್ ಬಾಯ್. ಪುಷ್ಪ, ಮಾಡ್ಬೋದಂತೆ ಕಣೆ. ಮಂದ, ಅಮ್ಮ ಏನ್ ಅರ್ಶನ ತಗೊಂಬ ಅಂದ್ರೆ ಅರ್ಶನ ಕುಟ್ತಾ ಕೂತಿದ್ಯಾ? ಬಂದೆ ಅಮ್ಮ. ಅಂಕಣ ಕಟ್ಟಿ. ಓಂ ವಿಶಸ್ಕರಂ ಬಲಮಂದಂ ಪ್ರಪದ್ಮಂ ತಮೇವ ರಾಜಾಪತಿರ್ಭಗೋವ ಸಂಕೀರ್ಣ ನಾಗಾದಪದನ್ನರಾಣಾಂ ಸೋಮಂಗಲ್ಯಂ ಸತತಂ ದೀರ್ಘಮಾಯೋಃ ಸೌಭಾಗ್ಯಮಸ್ಯೇತತ್ವಾಯಾದಾಸ್ತಂ ವಿಪರೀತನಾ. ಕ್ಷಮಿಸಿ ಸಾಹೇಬ್. ಹೋಯ್ತಲ್ಲ, ಇದನ್ನ ಶುಭ ಅನ್ಕೋಬೇಕಾ ಇಲ್ಲ ಅಪಶಕುನ ಅನ್ಕೋಬೇಕಾ? ಖುದಾಗೆ ಬೇಕಿರೋದು ದುವಾ, ದುಡ್ಡಲ್ಲ. ನೀವು ದುಡ್ಡು ಬಿಸಾಕಿದ್ರೆ ಬೇಕಾದ್ದನ್ನು ಕೊಡೋದಕ್ಕೆ ಖುದಾಗ್ ನಿಮ್ ಗುಲಾಮ ಅಲ್ಲ. ಆ ಜಾಗ ಇದೆಯಲ್ಲ,
ಅದು ಕನ್ನಡಿ ಅಂದರ್ ಇರೋ ಖಜಾನೆ ಇದ್ದಂಗೆ. ಕನ್ನಡಿನ ನಿಮ್ಮ ಹತ್ರ ಇಟ್ಕೋಬಹುದು, ಆದ್ರೆ ನಿಧಿ ಸಿಕ್ಕಲ್ಲ. ಜಬರ್ದಸ್ತಿ ಮಾಡಿದ್ರೆ ಕನ್ನಡಿ ಒಡೆದು ಕೈಯೆಲ್ಲ ರಕ್ತ ಮಾಡ್ಕೋತೀರಿ. ಇದಕ್ಕೆ ಮಾಫಿ ಕೊಡೋಳು ನಿಮ್ಮ ತಾಯಿ. ತಾಯಿ ಒಲಿದ್ರೆ ಮಾತ್ರ ಮಾಫಿ ಸಿಗುತ್ತೆ. ನಾವು ಆ ಜಾಗಕ್ಕೆ ಹೋಗ್ಬೋದಾ ಇಲ್ವಾ ಹೇಳ್ಬಾವ? ಹೇಳದ್ನಲ್ಲ, ಹೋದ್ರೆ ರಕ್ತ ಚೆಲ್ಲುತ್ತೆ. ಆ ರಕ್ತ ನಿಮ್ ಮುಖಕ್ಕೆ ಮೆತ್ತತ್ತೆ. ಅದನ್ನ ತೊಳಿಲಿಕ್ಕೆ ಹೋದ್ರೆ ಮುಖದ ಬಣ್ಣ ಬಯಲಾಗುತ್ತೆ. ನಿಮ್ಗೆ ಜಾಗ ಮುಖ್ಯನೋ ಮುಖವಾಡ ಮುಖ್ಯನೋ ಯೋಚನೆ ಮಾಡು. ಆರ್ಯ, ನೀನಿವತ್ತು ವೇರ್ ಹೌಸ್ ಕಡೆ ಹೋಗ್ಬೇಡ, ಸೀದಾ ಆಫೀಸಿಗೆ ಬಾ. ವೇರ್ ಹೌಸಾ? ಯಾವ ವೇರ್ ಹೌಸ್ಗೆ ಕೇಶವ? ಅಮ್ಮ, ನೀವ ಆರ್ಯ ಇಲ್ಲಿ? ಯಾವ ವೇರ್ ಹೌಸ್ ಅಂತ ಕೇಳ್ದೆ. ಅದೇಮ್ಮ, ನಮ್ಮ ಹಳೆ ವೇರ್ ಹೌಸ್. ಈಗ ವೇರ್ ಹೌಸ್ ಮಾತು ಯಾಕೆ? ಹಳೆ ಮನೆಗೆ ಬಂದಿದೀವಲ್ಲ, ಅಷ್ಟು ಸಾಕು. ಆರ್ಯ ಸ್ನಾನ ಮಾಡ್ಕೊಂಡು ಆಫೀಸ್ಗೆ ಬರ್ತಾನೆ, ಬೇರೆಲ್ಲೂ ಹೋಗಲ್ಲ. ಅಮ್ಮ, ನಾ ಹೇಳಿದ್ರೆ ಅವನು ಹಠಕ್ಕೆ ಬೀಳ್ತಾನೆ. ನೀವು ಒಂದ್ಸಲ ಹೇಳಿಮ್ಮ, ಅವನು ಅಲ್ಲಿಗೆ ಹೋಗೋದು ಬೇಡ ಅಂತ. ಹೇಳಿದ್ನಲ್ಲ, ಅವನು ಆಫೀಸಲ್ಲೇ ಸಿಗ್ತಾನೆ. ಸರಿಮ್ಮ. दुआ कबूल करो, दुआ कबूल करो. ಕಂಕಣ ಕಟ್ಟಿದ ಮೇಲೆ ಮದುಮಗಳು ಮದುವೆ ಆಗೋವರೆಗೂ ಮನೆಯಿಂದ ಹೊರಗಡೆ ಹೋಗಂಗಿಲ್ಲ. ಏನೇ ಇದ್ರೂ ಮನೆಯಿಂದನೇ ನಿರ್ವಹಿಸಬೇಕು. ಈಗಿನ ಕಾಲದಲ್ಲಿ ಇದೆಲ್ಲ ಹೇಗೆ ಪುರೋಹಿತರೆ? ಮನೆಯಿಂದ ಆಚೆ ಹೋಗದೆ ಇರ್ತಾರ ಮಕ್ಕಳು? ಎಲ್ಲಾ ಶಾಸ್ತ್ರಗಳು ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಟ ಆಗ್ತಾನೆ ಇರತ್ತೆ. ಹೇಳೋದು ನಮ್ ಧರ್ಮ, ಕಂಕಣಕ್ಕೆ ಬದ್ಧರಾಗಿರೋದು ವಧುವರರ ಧರ್ಮ. ಆರೋಗ್ಯವಾಗ್ಯದ ಸಿದ್ಧಿರಸ್ತು. ಹರ್ಷ ಸರ್ ಕಾಲ್ ಮಾಡಿದ್ರ? ಇಲ್ಲ, ನನ್ನ ಫೋನಲ್ಲಿ ಆಫೀಸಿಗೆ ಬಾ ಅಂತ ಮೆಸೇಜ್ ಮಾಡಿದ್ದಾರೆ. ಅನು, ಎಲ್ಲೂ ಹೋಗ್ಬಾರ್ದು ಅಂತ ಪೂರೈತರು ಈಗ ತಾನೇ ಹೇಳಿದ್ರಲ್ವಮ್ಮ, ಸುಮ್ಮನೆ ಇರು. ಅಮ್ಮ, ನಾನಿನ್ನ ವರ್ಧನ್ ಕಂಪ್ನಿ ಎಂಪ್ಲಾಯಿ ಅಮ್ಮ. ನಮ್ಮ ಬಾಸ್ ಕರೀತಿದ್ದಾರೆ, ನಾನು ಹೋಗಲೇಬೇಕು. ಅಪ್ಪ, ಹರ್ಷ ಸರ್ ಹಾಗೆಲ್ಲ ಸುಮ್ಮನೆ ಕರೆಯಲ್ಲ ಅಪ್ಪ. ಏನೋ ಮುಖ್ಯವಾದ ಕೆಲಸ ಇರಬೇಕು. ನಾನು ಹೋಗಿ ಬರ್ತೀನಿ. ಪುರೋಹಿತರೆ, ಈಗೇನ್ ಮಾಡೋದು? ತೀರಾ ಜಾಗ್ರತೆಯಿಂದ ಇರಬೇಕು. ಅನು, ಆಫೀಸ್ಗೆ ಹೋಗೋದು ಅಷ್ಟು ಮುಖ್ಯ ಅಂತಿದ್ರೆ ಹೋಗಿದ್ ಬಾ ಮಗ. ಸರಿಯಪ್ಪ, ನಾನು ಹುಷಾರಾಗಿ ಹೋಗಿ ಬರ್ತೀನಿ. ಹುಷಾರಮ್ಮ. ಯಾರು ಬಂದ್ರು ನೋಡ್ರಿ, ಜಾಗ ಬಿಡ್ರಿ, ಜಾಗ. ಓಹೋ, ಪ್ರೆಸಿಡೆಂಟ್ ಅಮ್ಮವ್ರು ಬಂದ್ರು, ಜಾಗ ಬಿಡ್ರಿ. ಪ್ರೆಸಿಡೆಂಟ್ ಅಮ್ಮವ್ರ ಅಲ್ಲ, ಪ್ರೆಸಿಡೆಂಟ್ ಅವ್ರ ಹೆಂಡತಿ. ಯಾಕ್ರೆ ನಲ್ಲಿ ಹತ್ರ ಬಂದ್ರೆ ಜಗಳ ಮಾಡ್ಕೊಂಡು ಹೋಗ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದೀರಾ? ಪ್ರೆಸಿಡೆಂಟ್ ಅವ್ರ ಹೆಂಡತಿ ಅಂತೆ. ಯಾಕೆ ಪುಷ್ಪಕ ಅಂತ ಕರಿತಿದ್ರಿ? ಏನಾಗಿದೆ ನಿಮ್ಗೆಲ್ಲ? ಹಂಗಲ್ಲ ಪುಷ್ಪಕ, ದೊಡ್ಡ ಸ್ಥಾನಕ್ಕೆ ದೊಡ್ಡದಾಗೆ ಮರ್ಯಾದೆ ಕೊಡ್ಬೇಕಲ್ಲ, ಅದಕ್ಕೆ. ಏನು ಆ ಮರ್ಯಾದೆ? ಮರ್ಯಾದೆಗೂ ಮಂಕ್ಪುದಿಗೂ ವ್ಯತ್ಯಾಸ ಗೊತ್ತಿಲ್ಲದೆ ಕಮ್ರಮ್ಮನ್ ವಟಾರದಲ್ಲಿ ಇಷ್ಟು ವರ್ಷ ಮುನ್ನತಿದ್ದೇನಾ ಹೇಳು? ನೀರ್ ಹಿಡಿಯಕ್ ಬಂದು ಇನ್ಯಾರಿಗೋ ಬಕೆಟ್ ಹಿಡಿಯೋ ಕೆಲಸ ಮಾಡ್ಬೇಡ. ಸುಮ್ನೆ ನೀರ್ ಹಿಡ್ಕೊಂಡು ಹೋಗು. ಶಬಾಷ್, ಇದಪ್ಪ ಪುಷ್ಪಕ್ಕನ ವರ್ಷೆ. ಇಷ್ಟ ದಿನ ನಿಮ್ ಈ ಮಾತುಗಳನ್ನ ಕೇಳ್ದೆ ನಾವ್ ಎಷ್ಟ್ ಮಿಸ್ ಮಾಡ್ಕೊಂಡ್ವಿ ಗೊತ್ತಾ ನಿಮ್ಮನ್ನ. ಅವಳಾಯ್ತು, ಈಗ ನೀನಾ?
ನೀನೇನೇ ಹೇಳು ಪುಷ್ಪಕ್ಕ, ನಮ್ ಪ್ರಕಾರ ಸುಬ್ಬಣ್ಣ ಈ ವಟಾರದ ಪ್ರೆಸಿಡೆಂಟು, ನೀವೇ ಅವ್ರ ಹೆಂಡ್ತಿ. ಯಾಕ್ರಮ್ಮ ಹಂಗ ಆಡ್ಕೋತಾ ಇದ್ದೀರಾ? ನೀವ್ ಹೇಳ್ದೆ ಹೋಗಿ ಪುಷ್ಪಕ ಸುಬ್ಬಣ್ಣ ಹೆಂಡ್ತಿ ತಾನೆ. ಆದ್ರೂ ಸುಬ್ಬಣ್ಣ ವಟಾರದಲ್ಲೂ ಇಂತ ಒಳ್ಳೆ ಕೆಲಸ ಮಾಡ್ತಾವ್ರೆ, ಅವ್ರನ್ನ ನಾವು ಹೊಗಳ್ಬೇಕು. ಅದ್ ಬಿಟ್ಟು ಆಡ್ಕೋತಾ ಇದ್ದಲ್ರಿ ನೀವು. ಪುಷ್ಪಕ್ಕ, ಸುಬ್ಬಣ್ಣಂಗ್ ಹುಷಾರಿಲ್ದಲೇ ಇದ್ರು ವಟಾರದ ಕೆಲಸ ಮಾಡ್ಕೊಟ್ರಲ್ಲ, ಸೂಪರ್ ಅಕ್ಕ. ಅದನ್ನೇ ನಾನು ಹೇಳಿದ್ದು. ಪುಷ್ಪಕ್ಕ ಅಂತ ಹೆಂಡತಿ ಇದ್ದಿದ್ದಕ್ಕೇನೆ ಅವ್ರಿಷ್ಟೆಲ್ಲ ಕೆಲಸ ಮಾಡಕ್ ಆಗಿದ್ದು. ಇಲ್ಲ ಅಂದ್ರೆ ಎಲ್ಲಾಗ್ತಿತ್ತು? ಇದಕ್ಕಾದ್ರೂ ಚಪ್ಪಾಳೆ ಹೊಡಿಲೇಬೇಕು. ಹೊಡಿರ ಚಪ್ಪಾಳೆ. ಆ ಕೆಲಸ ಮಾಡಿಸಿದ್ದು ನಾವಲ್ಲ, ದುಡ್ಡು ಕೊಟ್ಟಿಲ್ಲ. ನನ್ನ ಹತ್ರ ಈ ದುಡ್ಡು ಬೇರೆ ಕಳುವಾಗಿದೆ. ಇದನ್ನ ಹೇಗೆ ಹೇಳಿ? ನೋಡಿ ನೋಡಿ, ಮಾಡೋದೆಲ್ಲ ಮಾಡಿ ನಾವೇನು ಮಾಡೇ ಇಲ್ಲ ಅನ್ನೋಗ್ ನಿಂತಿದಾರಲ್ಲ ಪುಷ್ಪಕ್ಕ. ಈ ಸಿಂಪ್ಲಿಸಿಟಿನೇ ಪುಷ್ಪಕ್ಕದ ಹತ್ರ ಇಷ್ಟ ಆಗೋದು. ಪುಷ್ಪಕ್ಕ, ಸುಬ್ಬಣ್ಣ ಎಲ್ಲ ಹೊರಟಂಗಿತ್ತು. ಏನ್ ಡಾಕ್ಟರ್ ಚೆಕಪ್ಗ? ನಿಮ್ ಅಳಿಯಂದ್ರೆ ಕರ್ಕೊಂಡು ಹೋದಂಗಿತ್ತು. ಅಯ್ಯೋ, ಅಳಿಯಂದ್ರ ಇನ್ನೂ ಆಗಿಲ್ಲ, ಅಳಿಯಂದ್ರ ಆಗೋರು. ಲೇ ಪ್ರೇಮ, ನಿನ್ ಬಾಯ್ನ ಈ ನಲ್ಲಿ ನೀರಲ್ಲಿ ಚೆನ್ನಾಗ್ ತೊಳ್ಕೊ. ಅದೇನು ಅಂತ ಅಡ್ಬಾಯಿ ಆಗ್ತೀಯ? ಅವರು ಅಳಿಯಂದ್ರ ಆಗೋಗಿದ್ದಾರೆ ಅಲ್ವಾ ಪುಷ್ಪಕ್ಕ? ಓಹೋ, ವಠಾರದ ವನಿತೆಯರೆಲ್ಲ ಸೇರ್ಕೊಂಡು ಪುಷ್ಪಕ ವಿಮಾನದ ಮೇಲೆ ಹತ್ತಿಸ್ತಾ ಇದ್ದೀರಾ? ಹಾರಾಡ್ತಾ ಇದ್ದೀರಲ್ಲ ಪುಷ್ಪಕ. ಕಾಲ್ ತೋರ್ಸು. ಕಾಲು ನೆಲದ ಮೇಲೆ ಇದೆಯಲ್ಲ ಪುಷ್ಪಕ. ಅವರೆಲ್ಲ ಅಷ್ಟೆಲ್ಲ ಹೊಗಳ್ತಾ ಇದ್ರು, ಸುಮ್ಮನೆ ನಿಂತಿದ್ದೀರಲ್ಲ ಪುಷ್ಪಕ. ಒಂದ್ ಥ್ಯಾಂಕ್ಸ್ ಆದ್ರೂ ಹೇಳೋದ್ ಬೇಡವಾ? ಇವನೇನಾರು ಕಿತಾಪತಿ ಮಾಡಿದಾನ? ನನ್ನನ್ ಬೇರೆ ಆಡ್ಕೋತಾ ಇದ್ದಾನೆ. ಥ್ಯಾಂಕ್ಸ್ ಹೇಗ್ ಬರುತ್ತೆ? ಬರಲ್ಲ ಅಲ್ವಾ? ನಾವು ಮಾಡದೇ ಇರೋ ಕೆಲಸಕ್ಕೆ ಜನ ಹೊಗಳ್ತಾ ಇದ್ರೆ ಥ್ಯಾಂಕ್ಸ್ ಹೇಳೋದಿರ್ಲಿ, ಪಾಪ ಪ್ರಜ್ಞೆ ಕಾಡ್ತಾ ಇರತ್ತೆ. ಈಗ ಪುಷ್ಪಕ್ಕಂಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆ. ನಮ್ಮ ವಟಾರಕ್ಕೋಸ್ಕರ ಅವರು ಇಂಗು ಗುಂಡಿ ತೋರಿಸಿದ್ದಾರೆ. ಸುಮ್ನೆ ಆಡ್ಕೋತಿರಲ್ರಿ ನೀವು ಅವ್ರನ್ನ? ಅಯ್ಯೋ ಕರ್ಮವೇ, ನಿಮ್ಗೇನಾದ್ರೂ ಸ್ವಲ್ಪ ಬುದ್ಧಿ ಏನಾದ್ರೂ ಇದೆಯಾ? ಈ ವಟಾರ ಅಷ್ಟೇ ಅಲ್ಲ, ಇಡೀ ಬಡಾವಣೆಯ ಇಂಗುಗುಂಡಿನ ಸ್ಪಾನ್ಸರ್ ಮಾಡಿದವರು ಆರ್ಯವರ್ಧನ್ ಸಂಸ್ಥೆಯವರು. ಸ್ಪಾನ್ಸರ್ ಮಾಡೋದು ಅಂದ್ರೆ ಏನ್ ಹೇಳಿ? ದುಡ್ಡು ತಗೊಳ್ಳದೆ ಮಾಡೋದು ಅಂತ. ಏನು ಸುಬ್ಬಣ್ಣ ದುಡ್ಡು ಖರ್ಚು ಮಾಡಿ ಗುಂಡಿ ತೆಗೆಸ್ದ ಅಂತ ಅಂದ್ಕೊಂಡ್ರ? ಇನ್ನು 50,000 ರೂಪಾಯಿ ಪುಷ್ಪಕ್ಕನ ಹತ್ರನೇ ಸೇಫ್ ಆಗಿದೆ. ಸಾರಿ ಪ್ರೆಸಿಡೆಂಟ್ ಅಮ್ಮನವ್ರ ಹತ್ರ. ಏನ್ ಹೇಳ್ತಾ ಇದ್ದೀರಿ ರಘುಪತಿ ಅವರೇ? ನೋಡಿ, ನಾನು ಈ ವಠಾರದ ಹಿತದೃಷ್ಟಿಯಿಂದ ನಿಜ ಹೇಳ್ತಾ ಇದ್ದೀನಿ, ನಿಜ. ಏನ್ ಪುಷ್ಪಕ ಇವ್ರು ಹೇಳ್ತಾ ಇರೋದು ನಿಜನಾ? ಪುಷ್ಪಕ, ಹಾಗಾದ್ರೆ ಈ ಕೆಲಸಗಳೆಲ್ಲ ನೀವು ದುಡ್ಡು ಕೊಟ್ಟು ಮಾಡಿಸಿದ್ದಲ್ವಾ? ಮತ್ ದುಡ್ಡೇನಾಯ್ತು? ದುಡ್ಡೆಲ್ಲ ಏನ್ ಮಾಡಿದ್ರಿ ಅಂದ್ರ ಎಂಗೇಜ್ಮೆಂಟ್ ಖರ್ಚಿರುತ್ತಲ್ಲ, ಅರ್ಶನ ಶಾಸ್ತ್ರ ಅದು ಇದು ಅಂತ. ವಠಾರದ 50,000 ರೂಪಾಯಿನ ಇವ್ರ ಮನೆ matrimonial.com ನ ಭರ್ಜರಿಯಾಗಿ ಖರ್ಚು ಮಾಡ್ತಾ ಇದ್ದಾರೆ. ಹೊಡಿರಪ್ಪ ಇದಕ್ಕೆಲ್ಲ ಚಪ್ಪಾಳೆ ಹೊಡಿರಿ. ಓಕೆ, ಆಫೀಸ್ ಬರ್ತಿದ್ಯಾ? ಗ್ರೇಟ್. ಬರ್ತಾ ಟ್ರಂಕಿ ಮಾತ್ರ ತರೋದು ಮರಿಬೇಡನು. ಹಾ, ಓಕೆ, ಶಿವ್ ಸರ್. ಟ್ರಂಕಿನ? ಅದು ಯಾವ ಟ್ರಂಕೋ ಏನೋ. ಈ ಹರ್ಷ ಸರ್ ಮತ್ತೆ ಅನು ಏನ್ ಮಾಡ್ತಿದಾರೋ ಅರ್ಥನೇ ಆಗಲ್ಲ. ಆ ಅನು ಎಲ್ಲೆಲ್ಲಿ ಇರ್ತಾಳೋ ಅಲ್ಲೆಲ್ಲ ಇಂಥ ಕೆಲಸನೇ ಆಗೋದು. ತೊಳೆ ಈ ಫೈಲ್ ಅಲ್ಲಿ ಕೊಡಿ.
ಈ ಅನು ಶಾಸ್ತ್ರ ಇದ್ರೂ ಆಫೀಸಿಗೆ ಬರ್ತಿದ್ದಾಳೆ ಅಂದ್ರೆ ಆ ಟ್ರಂಕ್ ಅಲ್ಲಿ ಏನೋ ಇಂಪಾರ್ಟೆಂಟ್ ವಿಷಯ ಇರಲೇಬೇಕು. ಈ ಅವಳು ತಗೊಂಬರ್ಲಿ, ಮುಂದಿನ ಚಾರ್ಜ್ ನಾನು ತಗೋತೀನಿ. ಅನು, ಇವತ್ತು ಶಾಸ್ತ್ರ ಆಯ್ತಲ್ವಾ, ಆಫೀಸಿಗೆ ಬಂದಿದ್ಯಾ? ಹಾಯ್ ಅನು, ಬಂದ್ಯಾ? ಥ್ಯಾಂಕ್ ಗಾಡ್. ಸಾರಿ ಅನು, ನಿನ್ನ ಎಂಗೇಜ್ಮೆಂಟ್ ಬರೋಕ್ಕಾಗಿಲ್ಲ. ನಾನು ಹೇಳಿ ತಂದಿದ್ಯಾ? ಹರ್ಷ, ಏನಿದು? ಇವತ್ತು ಅವಳದು ಕಂಕಣ ಶಾಸ್ತ್ರ. ಅವಳ ವೈಯಕ್ತಿಕ ಜೀವನದಲ್ಲಿ ಅವಳು ಬ್ಯುಸಿ ಇದ್ದಾಳೆ. ಅಂಥದ್ರಲ್ಲಿ ಅವಳನ್ನ ಯಾಕೆ ಕರ್ಸಿದೆ ಅಲ್ಲಿ? ದಾದಾ, ಏನು ಕೆಲಸ ಹೇಳಿಲ್ಲ, ಜಸ್ಟ್ ಹಾಗೆ ಕೀ ಬೇಕಿತ್ತು ನನಗಷ್ಟೇ. ಯಾವ ಕೀ ಹರ್ಷ, ಯಾವ ಕೀ? ಅನು, ತಂದಿದ್ಯಾ? ಈ ಕೀ ದಾದಾ, ಬೇರೇನ್ ಕೆಲಸ ಇಲ್ಲ, ಕೆಲಸ ಮಾಡ್ಸೋಕೆ ಕರ್ಸಿಲ್ಲ. ನಾಳೆಯಿಂದ ಅನು ಇಸ್ ಫ್ರೀ, ಅವಳ ಆಫೀಸ್ ಕರ್ಸಲ್ಲ. ಅನು, ಕಮ್ ವಿತ್ ಮೀ. ಅನು ಕಣ್ಮುಂದೆ ಬಂದ್ರೇನೆ ನಮ್ ಸರ್ ಬದಲಾಗ್ಬಿಡ್ತಾರೆ. ಸರ್ ಬೇರೆಲ್ಲೋ ಹೋಗ್ತೀನಿ ಎಂದಿದ್ರಲ್ಲ, ಇವಳು ಆಫೀಸಿಗೆ ಬರ್ತಾಳೆ ಅಂತ ಗೊತ್ತಾಗಿ ಇವರು ಆಫೀಸಿಗೆ ಬಂದ್ಬಿಟ್ರ. ಇವಳು ಏನ್ ತಲೆ ಕೆಡಿಸ್ತಾಳೋ ಏನೋ. ಈ ಕ್ಷಣನೇ ಅವಳಿಂದ ಹೋಗ್ಬೇಕು. ಹೇಗೆ ಅವಳನ್ನ ಕಳಿಸೋದು? ಸರ್, ನೀವು ಬೇರೆ ಎಲ್ಲೋ ಹೋಗೋ ಪ್ಲಾನ್ಸ್ ಇದೆ ಅಂತ ಅಂದಿದ್ರಿ. ದ ಪ್ಲಾನ್ ಇಸ್ ಚೇಂಜ್ಡ್. ಪುಷ್ಪಕ್ಕ, ಇಷ್ಟೆಲ್ಲ ಆದ್ರೂ ನೀವ್ ಯಾಕೋ ಸುಮ್ನೆ ನಿಂತಿದ್ದೀರಾ ಅಂದ್ರೆ ನನಗ್ ನಿನ್ ಮೇಲೆ ಡೌಟ್ ತಪ್ಪು ಮಾಡ್ದವ್ರೆಲ್ಲ ಸುಮ್ನೆ ಇರ್ತಾರೆ ಅನ್ನೋದಾದ್ರೆ ದೇವಸ್ಥಾನಕ್ಕೆ ಹೋಗಿ ನೋಡು, ದೇವ್ರು ಮಾತಾಡುತ್ತಾ ಅಂತ. ಓಹೋ, ಶ್ರೀ 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 ಸುಬ್ರಹ್ಮಣ್ಯ ಪುಷ್ಪಾದೇವಿಯವರು, ನಿಮ್ಗೊಂದು ದೊಡ್ಡ ನಮಸ್ಕಾರ. ಈಗ ದುಡ್ಡೆಲ್ಲಿದೆ ಅಂತ ಹೇಳಿ, ನಿಮ್ಮ ವೇದ ಅಂತ ಎಲ್ಲ ಬೇಕಾಗಿಲ್ಲ. ಅಶ್ವಾಗುತ್ತೆ ಅಂತ ಏಸ್ಕಿತ್ತಿನ ಮಂದಿ ನಾವಲ್ಲ. ಹೌದು, ಒಟ್ಟಾರ ದುಡ್ಡು ನನ್ನ ಹತ್ರನೇ ಇತ್ತು, ಆದ್ರೆ ಅದರಿಂದ ₹1 ದುಡ್ಡು ನಾನ್ ಬಳಸಿಲ್ಲ. ಅದೆಲ್ಲ ಗೊತ್ತು ರೀ. ಈಗ ದುಡ್ಡೆಲ್ಲಿದೆ? ಇನ್ನು ಕಪಟಲೇ ಇದೆಯಾ? ಹೌದು, ಕಪಟಲೇ ಇದೆ. ಆದ್ರೆ ನಮ್ ಕಪಟಲ್ ಅಲ್ಲ, ನಿಮ್ಮನೆ ಕಪಟಲಿ. ಒಗ್ದೋರ್ಗೆ 2 ಗುದ್ದು ಅನ್ನೋದನ್ನೆಲ್ಲ ಬಡವರಾದ ನಾವು ಕಾಣ್ತಾನೆ ಬಂದಿದೀವಿ. ಬಗ್ಬಾರ್ದು ಅಂತ ನಿರ್ಧಾರ ಮಾಡಿದ್ರೆ ಕೈ ಮಾಡೋನ್ ಕೈ ಮೇಲೋಗಲ್ಲ. ಇವತ್ತು ನಮ್ದ ನಿಮ್ದ ಪ್ರಾಮಾಣಿಕತೆ ಪರೀಕ್ಷೆ ಆಗೇ ಬಿಡ್ಲಿ. 50,000 ನನ್ನ ಹತ್ರ ಇತ್ತು, ಆದ್ರೆ ಈಗ ನನ್ನ ಹತ್ರ ಇಲ್ಲ. ಅದನ್ನ ನೀನೇ ಕದ್ದಿದ್ಯಾ? ದುಡ್ಡನ್ನ ನಾನ್ ಕದ್ದಿದ್ದೀನ? ನನ್ನ ಆಸ್ತಿ ಎಷ್ಟು ಅಂತ ಗೊತ್ತಾ ನಿಮ್ಗೆ? ನನ್ನ ಬಿಸ್ನೆಸ್ ಟರ್ನ್ ಓವರ್ ಎಷ್ಟು ಅಂತ ಗೊತ್ತಿದ್ಯಾ ನಿಮ್ಗೆ? ಜುಜುಬಿ 50,000 ರೂಪಾಯಿ ನಾನ್ ಕದ್ದಿದ್ದೀನ? ಜೋಕು ತುಂಬಾ ಚೆನ್ನಾಗಿದೆ. ಸರಿ, ದುಡ್ಡನ್ನ ನಾನೇ ಕದ್ದಿದ್ದೀನಿ ಅಂತ ಇಟ್ಕೊಳ್ಳೋಣ, ಆದ್ರೆ ಅದಕ್ಕೆ ಸಾಕ್ಷಿ ಬೇಕಲ್ಲ ಪುಷ್ಪಕ? ಇಡೀ ವಟಾರದಲ್ಲಿ ಖರ್ಚಿಪ್ ಮೇಲೆ ಆರ್ ಅಂತ ಎಂಬ್ರಾಯ್ಡಿ ಮಾಡಿಸ್ಕೊಂಡಿರೋದು ನಿನ್ ತಂಗಿ ಮಾತ್ರ.
ಖರ್ಚಿಪೆ ಅದಕ್ಕೆ ಸಾಕ್ಷಿ. ನಮ್ಮ ಮನೆ ಕಪಾಟ್ ಹತ್ರ ಬಿದ್ದಿತ್ತು, ದುಡ್ಡಿಟ್ಟಿಟ್ ಕಪಾಟ್ ಹತ್ರ. ಸಾಕ್ಷಿ ತಂದು ತೋರಿಸ್ಲಾ?